3 ತಿಂಗಳಿಂದ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಿದ್ದೆ ಈ ಲಾವಾ ಕೇಕ್ನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇನ್ಮೇಲೆ ಒಂದು ವಾರ ನನ್ನ ಲೈಫು ಬೇಕ್ರಿದೇ ಆಗಿರುತ್ತೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬೇಕ್ರಿಯಿಂದನೇ. ಅವಾಗ ಚೆನ್ನಾಗಿ ವ್ಯೂಸ್ ಎಲ್ಲ ಸಿಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಬೇಕ್ರಿ ಲವರ್ಸ್ ಇದ್ದಾರೆ ಅಂತ ಅನಿಸುತ್ತೆ ನನ್ನ ವ್ಲಾಗಲ್ಲಿ ನೋಡೋ ಅಂಥವ್ರು. ನಾನು ಬೇಕ್ರಿಗೆ ಬಂದ ತಕ್ಷಣ ನನಗೊಂದು ಪ್ರಾಬ್ಲಮ್ ಕಾಣಿಸ್ತು. ಅದು ಐಸ್ ಕೇಕ್ ಇರ್ತೀವಲ್ವ, ಆ ಶೋಕೇಶ್ ಹಾಳಾಗ್ಬಿಟ್ಟಿದೆ. ನಾನು ಅಂದ್ಕೊಂಡೆ ಕೇಕ್ ಎಲ್ಲ ಖಾಲಿಯಾಗಿದೆ ಅಂತ. ಆಮೇಲೆ ಕಸ್ಟಮರ್ ಬಂದು ಕೇಳಿದ್ರು, ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಅಕ್ಕ ಹೇಳಿದ್ಲು, ಎಲ್ಲ ಜ್ಯೂಸ್ ಫ್ರಿಜ್ಜಲ್ಲಿ ಐತೆ ನೋಡು ಅಂತ ಅಂದ್ಬಿಟ್ಟು. ಇನ್ನು ಈ 3 ತಿಂಗಳಲ್ಲಿ ನಾನಂತೂ ಲಾವಾ ಕೇಕ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ನಮ್ಮ ಭಾವ ಬಂದಾಗ ಕೊಟ್ಟು ಕಳಿಸು ಅಂತ ಹೇಳಿದ್ದೆ. ನಮ್ಮ ಅಕ್ಕನೂ ಕೊಟ್ಟು ಕಳಿಸಿದ್ಲು. ಅದು ನಮ್ಮೂರಿಗೆ ಬರೋ ಅಷ್ಟರಲ್ಲಿ ಎಲ್ಲ ಚೆಲ್ಲಾಡೋಗ್ಬಿಟ್ಟಿತ್ತು. ಎಲ್ಲ ಈಸ್ಕಿ ಕವರಲ್ಲೆಲ್ಲ ಚೆಲ್ಲೋಗ್ಬಿಟ್ಟಿತ್ತು. ತಿನ್ನೋದಕ್ಕಾಗಲೇ ಇಲ್ಲ. ಅದಕ್ಕೆ ಬಂದ ತಕ್ಷಣ ಒಂದು ಲಾವಾ ಕೇಕ್ ತಿನ್ಕೊಂಬಿಟ್ಟು ನನ್ನ ಆಸೆನ ಪೂರೈಸ್ಕೊಂಬಿಟ್ಟೆ. ಇನ್ನು ಈ ಬೇಕ್ರಿ ಲೈಫ್ ಹೆಂಗಂತಂದರೆ, ಯಾವಾಗ ಎದ್ದೇಳ್ತೀವಿ, ಯಾವಾಗ ಮಲ್ಕೊಂತೀವಿ, ಯಾವಾಗ ಊಟ ಮಾಡ್ತೀವಿ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಇವತ್ತಿನ ದಿನ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಎದ್ದು ಅಂಗಡಿಗೆ ಹೋಗಿದ್ದೊಂದೇ ನೆನಪು, ನೋಡೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಟೈಮ್ ಕಳೆದ್ರೆ ಕತ್ಲೇನೂ ಆಗೋಗ್ಬಿಡುತ್ತೆ. ಮತ್ತೆ ಬೆಳಕರಿಯೋದು ಗೊತ್ತೇ ಆಗಲ್ಲ. ಈ ದಿನನೇ ಹೆಂಗೆ ಹೋಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲು. ನಮ್ಮ ಅಕ್ಕನೂ ಅಡುಗೆ ಮಾಡ್ತೀನಿ ಅಂತ ಹೋದ್ಲು. ನಾನು ಬನ್ ಪ್ಯಾಕ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೇಕ್ ಮಾಡೋದಕ್ಕೆ ಅಂತ ಬಂದುಬಿಟ್ರು.